ಪ್ರೀತಿ ಅನ್ನೋದು ಕಣ್ಣು ಕುರುಡು ಅಂತಾರೆ. ಆದ್ರೆ ಅದೇ ಪ್ರೀತಿ ತಲೆಗೇರಿದ್ರೆ ಮನುಷ್ಯ ಎಷ್ಟು ಕ್ರೂರಿಯಾಗಬಹುದು ಅನ್ನೋದಕ್ಕೆ ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆದಿರೋ ಈ ಘಟನೆಯೇ ಸಾಕ್ಷಿ. ಕೇವಲ 3 ವರ್ಷಗಳ ಸ್ವಾತಂತ್ರ್ಯಕ್ಕಾಗಿ ತನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಮದುವೆಯಾಗಬೇಕಿದ್ದ ಭಾವಿ ಪತಿಯನ್ನೇ ಯುವತಿಯೊಬ್ಬಳು ಬೆಟ್ಟದಿಂದ ತಳ್ಳಿ ಕೊಲೆ ಮಾಡಿದ್ದಾಳೆ. ಹೌದು, ನಿಶ್ಚಿತಾರ್ಥವಾಗಿದ್ದ ಪುಣೆಯ ಶ್ರೀಮಂತ ರಿಯಾಲ್ಟರ್ ಕೇತನ್ ಅಗರ್ವಾಲ್ ಎಂಬ ಯುವಕನ ಮರ್ಡರ್ ಕೇಸ್ನಲ್ಲಿ ಈಗ ಬೆಚ್ಚಿ ಬೀಳಿಸುವ ಸತ್ಯಗಳು ಹೊರಬಂದಿದೆ. ಸಿಯಾ ಗೋಯಲ್ ಮತ್ತು ಆಕೆಯ ಪ್ರಿಯಕರ ಚೇತನ್ ಚೌಧರಿ ಸೇರಿ ನಡೆಸಿದ ಈ ಮರ್ಡರ್ ಪ್ಲಾನ್ ಯಾವುದೇ ಬಾಲಿವುಡ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾಕ್ಕೂ ಕಮ್ಮಿ ಇಲ್ಲ. ಈ ಇಂಟರ್ನ್ಯಾಷನಲ್ ಲೆವೆಲ್ ಹೈಪ್ ಸೃಷ್ಟಿಸಿರೋ ಕ್ರೈಮ್ ಸ್ಟೋರಿಯನ್ನ ನಾವಿವತ್ತು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋವನ್ನ ಕಡೆ ತನಕ ಮಿಸ್ ಮಾಡದೆ ನೋಡಿ. ಈ ರಕ್ತಸಿಕ್ತ ಕತೆ ಶುರುವಾಗೋದು ಪುಣೆಯಲ್ಲಿ. ಇಲ್ಲಿನ 20 ವರ್ಷದ ಸಿಯಾ ಗೋಯಲ್ ಮತ್ತು 22 ವರ್ಷದ ಚೇತನ್ ಚೌಧರಿ ಒಬ್ಬರನ್ನೊಬ್ರು ಗಾಢವಾಗಿ ಪ್ರೀತಿಸ್ತಾ ಇರ್ತಾರೆ. ವಿಶೇಷ ಅಂದ್ರೆ ಚೇತನ್ನ ಸಹೋದರಿ ಸಿಯಾಳ ಆಪ್ತ ಗೆಳತಿಯಾಗಿದ್ಲು. ಹೀಗಾಗಿ ಇವರ ಲವ್ ಸ್ಟೋರಿ ತುಂಬಾ ಸೈಲೆಂಟ್ ಆಗಿ ಮತ್ತಷ್ಟು ಆಳವಾಗಿ ಬೆಳೆದಿತ್ತು. ಆದ್ರೆ ಈ ಪ್ರೀತಿಯ ಮ್ಯಾಟರ್ ಸಿಯಾಳ ಮನೆಯವರಿಗೆ ಗೊತ್ತಿರಲಿಲ್ಲ. ಹೀಗಿರುವಾಗ 2026ರ ಫೆಬ್ರವರಿಯಲ್ಲಿ ಸಿಯಾಳ ಮನೆಯವರು ಆಕೆಗೆ ಒಂದು ಸಂಬಂಧ ಫಿಕ್ಸ್ ಮಾಡ್ತಾರೆ. ಅವರೇ ಪುಣೆಯ ಶ್ರೀಮಂತ ರಿಯಾಲ್ಟರ್ ಕೇತನ್ ಅಗರ್ವಾಲ್. ಮನೆಯವರ ಒತ್ತಾಯಕ್ಕೆ ಮಣಿದು ಸಿಯಾ ಮತ್ತು ಕೇತನ್ ನಿಶ್ಚಿತಾರ್ಥ ಅದ್ಧೂರಿಯಾಗಿ ನಡೆದು ಹೋಗುತ್ತೆ. ಇದೇ ವರ್ಷದ ನವೆಂಬರ್ನಲ್ಲಿ ಮದುವೆ ಮಾಡೋಕ್ಕೂ ಡೇಟ್ ಫಿಕ್ಸ್ ಆಗಿ ಬಿಡುತ್ತೆ. ಆದ್ರೆ ಸಿಯಾಳಿಗೆ ಕೇತನ್ನನ್ನ ಮದುವೆಯಾಗೋದಕ್ಕೆ ಕಿಂಚತ್ತೂ ಇಷ್ಟ ಇರಲಿಲ್ಲ. ಈಗ ಪೊಲೀಸ್ ವಿಚಾರಣೆಯಲ್ಲಿ ಸಿಯಾ ಹೇಳ್ತಿರೋ ಪ್ರಕಾರ, ನನಗೆ ಕೇತನ್ ಜೊತೆ ಮದುವೆಯಾಗೋದಕ್ಕೆ ಇಷ್ಟ ಇರಲಿಲ್ಲ, ಈ ಮದುವೆ ಬೇಡ ಅಂತ ಅವನಿಗೆ ಮುಂಚೆಯೇ ಹೇಳಿದ್ದೆ, ಆದ್ರೂ ಅವನೇ ನನ್ನ ಹಿಂದೆ ಬಿದ್ದಿದ್ದ ಅಂತಾಳೆ. ಆದ್ರೆ ಮನೆಯವರ ವಿರೋಧ ಕಟ್ಟಿಕೊಳ್ಳೋಕೆ ಆಗಲ್ಲ. ಸಮಾಜದಲ್ಲಿ ಕುಟುಂಬದ ಗೌರವ ಹಾಳಾಗುತ್ತೆ, ಓಡಿ ಹೋಗೋ ಧೈರ್ಯ ಸಾಲಲಿಲ್ಲ ಅನ್ನುವ ಕಾರಣಕ್ಕೆ ಸಿಯಾ ಮತ್ತು ಆಕೆಯ ಪ್ರಿಯಕರ ಚೇತನ್ ಒಂದು ಅಪಾಯಕಾರಿ ದಾರಿ ಹಿಡಿತಾರೆ. ಸಿಯಾ ತನ್ನ ಪ್ರಿಯಕರ ಚೇತನ್ ಬಳಿ ತಕ್ಷಣ ಮದುವೆಯಾಗುವಂತೆ ಕೇಳಿದಾಗ ಚೇತನ್ ಒಂದು ಕಂಡೀಷನ್ ಹಾಕ್ತಾನೆ. ನಾನು ನನ್ನ ಕೆರಿಯರ್ನಲ್ಲಿ ಸೆಟಲ್ ಆಗಬೇಕು, ಅದಕ್ಕೆ ಕನಿಷ್ಠ 3 ವರ್ಷ ಟೈಮ್ ಬೇಕು, ಅಲ್ಲಿವರೆಗೂ ನೀನು ಕಾಯಬೇಕು ಅಂತಾನೆ. ಆದ್ರೆ ನವೆಂಬರ್ನಲ್ಲಿ ಕೇತನ್ ಜೊತೆ ಮದುವೆಯಾದ್ರೆ ಮುಂದೆ ಚೇತನ್ ಸಿಗೋದು ಅಸಾಧ್ಯ ಅಂತ ಸಿಯಾಳಿಗೆ ಚೆನ್ನಾಗೇ ಗೊತ್ತಿರುತ್ತೆ. ಅದಕ್ಕೆ ಇಬ್ರು ಸೇರಿ ಒಂದು ಭೀಕರ ಮಾಸ್ಟರ್ ಪ್ಲಾನ್ ಮಾಡ್ತಾರೆ. ಅದೇ 3 years ಆಫ್ ಫ್ರೀಡಮ್ ಪ್ಲಾನ್. ಇವರ ಪ್ಲಾನ್ ಏನಪ್ಪಾ ಅಂದ್ರೆ, ಒಂದ್ ವೇಳೆ ಕೇತನ್ನನ್ನ ಕೊಲೆ ಮಾಡಿದ್ರೆ ಅಗರ್ವಾಲ್ ಮತ್ತು ಗೋಯಲ್ ಕುಟುಂಬ ಶೋಕ ಸಾಗರದಲ್ಲಿ ಮುಳುಗುತ್ತೆ. ಭಾವಿ ಪತಿ ಸತ್ತ ದುಃಖದಲ್ಲಿ ಮುಂದಿನ 2ರಿಂದ 3 ವರ್ಷ ಸಿಯಾಳಿಗೆ ಮದುವೆ ಮಾಡುವ ಪ್ರಸ್ತಾಪವೇ ಮನೆಯಲ್ಲಿ ಬರೋದಿಲ್ಲ. ಆ 3 ವರ್ಷಗಳ ಕಾಲ ತಾನು ಮನೆಯಲ್ಲಿ ಫ್ರೀ ಆಗಿರಬಹುದು. ಅಷ್ಟರಲ್ಲಿ ಚೇತನ್ ಕೂಡ ಕೆರಿಯರ್ನಲ್ಲಿ ಸೆಟಲ್ ಆಗ್ತಾನೆ. ಆಮೇಲೆ ಇಬ್ರು ಮದುವೆ ಆಗಬಹುದು. ಇದೇ ಆ ಇಬ್ಬರು ಹಂತಕರ ಭೀಕರ ಲೆಕ್ಕಾಚಾರವಾಗಿತ್ತು. ಈ ಕೊಲೆ ಸುಮ್ಮನೆ ದಿಢೀರ್ ಅಂತ ನಡೆದಿಲ್ಲ ವೀಕ್ಷಕರೇ. ಫೆಬ್ರವರಿಯಲ್ಲಿ ನಿಶ್ಚಿತಾರ್ಥವಾದಾಗಿನಿಂದಲೇ ಅಂದ್ರೆ ಸತತ 6 ತಿಂಗಳಿನಿಂದ ಇವರಿಬ್ಬರ ನಡುವೆ ಕರಾರುವಕ್ಕಾದ ಪ್ಲಾನಿಂಗ್ ನಡೆದಿತ್ತು. ಪೊಲೀಸರ ತನಿಖೆಯ ಪ್ರಕಾರ ಇವರಿಬ್ಬರು ತಮ್ಮ ಮೊಬೈಲ್ಗಳಲ್ಲಿ ಕೊಲೆ ಮಾಡೋದು ಹೇಗೆ, ವೇಸ್ ಟು ಕಿಲ್ ಅಂತ ಗೂಗಲ್ನಲ್ಲಿ 10 ಬಾರಿ ಸರ್ಚ್ ಮಾಡಿದ್ರು. ಅಷ್ಟೇ ಅಲ್ಲ, ಕೊಲೆ ಮಾಡಲು ಇವರು ಆರಿಸಿಕೊಂಡಿದ್ದು ಮಹಾರಾಷ್ಟ್ರದ ಲೋನವಾಲಾ ಹತ್ತಿರವಿರುವ ಐತಿಹಾಸಿಕ ಲೋಹಗಡ ಕೋಟೆಯನ್ನ. ಯಾಕಂದ್ರೆ ಅಷ್ಟು ಎತ್ತರದ ಕೋಟೆಯಿಂದ ತಳ್ಳಿದ್ರೆ ಅದು ಆಕಸ್ಮಿಕ ಸಾವು ಅಂತಲೇ ಎಲ್ರೂ ನಂಬ್ತಾರೆ ಅನ್ನೋದು ಇವರ ಪ್ಲಾನ್ ಆಗಿತ್ತು. ಭಯಾನಕ ವಿಷಯ ಅಂದ್ರೆ, ಕೊಲೆ ಮಾಡುವುದಕ್ಕೂ ಮುನ್ನ ಇವರಿಬ್ರು ಒಂಟಿಯಾಗಿ ಆ ಕೋಟೆಗೂ ಹೋಗಿದ್ರು. ಕ್ರೈಮ್ ರಿಹರ್ಸಲ್ ಕೂಡ ಮಾಡಿದ್ರು. ಪೊಲೀಸರಿಗೆ ಸಿಕ್ಕಿಬಿದ್ರೆ ಏನು ಉತ್ತರ ಕೊಡಬೇಕು ಅನ್ನೋದನ್ನು ಮುಂಚಿತವಾಗಿ ಪ್ರಾಕ್ಟೀಸ್ ಮಾಡಿದ್ರು. ಒಂದು ವೇಳೆ ಪ್ಲಾನ್ ಫೇಲ್ ಆದ್ರೆ ಬಳಸುವುದಕ್ಕೆ ಪ್ಲಾನ್ ಸಿ ಕೂಡ ಇವರ ಬಳಿ ರೆಡಿ ಇತ್ತು. ಮೊದಲ ಬಾರಿಗೆ ಜೂನ್ 14ರಂದು ಸಿಯಾ ಕೇತನ್ನನ್ನ ಅದೇ ಲೋಹಗಡ ಕೋಟೆಗೆ ಕರೆದುಕೊಂಡು ಹೋಗ್ತಾಳೆ. ಅಲ್ಲಿಂದ ಕೆಳಗೆ ತಳ್ಳುವುದಕ್ಕೆ ಪ್ರಯತ್ನಿಸ್ತಾಳೆ. ಆದ್ರೆ ಅದೃಷ್ಟವಶಾತ್ ಕೇತನ್ ಕಂದಕದ ಅಂಚಿನಲ್ಲಿದ್ದ ಗಿಡವನ್ನ ಗಟ್ಟಿಯಾಗಿ ಹಿಡಿದು ಬದುಕುಳಿತಾನೆ. ತಕ್ಷಣ ಸಿಯಾ ಅಲರ್ಟ್ ಆಗ್ತಾಳೆ. ತನ್ನ ಮೇಲಿನ ಅನುಮಾನ ತಪ್ಪಿಸಲು ಅಯ್ಯೋ ಹಾವು ಹಾವು ಅಂತ ಕಿರುಚಾಡಿ ನಾಟಕವಾಡ್ತಾಳೆ. ಕೇತನ್ನನ್ನ ಅಪ್ಪಿಕೊಂಡು ಸಮಾಧಾನ ಮಾಡ್ತಾಳೆ.
ಆದರೆ ಸಿಯಾ ಸುಮ್ಮನಾಗ್ಲಿಲ್ಲ. ಜೂನ್ 18ರಂದು ಮತ್ತೊಮ್ಮೆ ಟ್ರಕ್ಕಿಂಗ್ ನೆಪದಲ್ಲಿ ಕೇತನ್ನನ್ನ ಅದೇ ಕೋಟೆಗೆ ಕರೆದೊಯ್ತಾಳೆ. ಈ ಬಾರಿ ಆಕೆ ಒಂಟಿಯಾಗಿರಲಿಲ್ಲ. ರಹಸ್ಯವಾಗಿ ಪ್ರಿಯಕರ ಚೇತನ್ನನ್ನು ಅಲ್ಲಿಗೆ ಕರೆಸಿಕೊಂಡಿರ್ತಾಳೆ. ಇಬ್ರು ಮುಖಕ್ಕೆ ಮಾಸ್ಕ್ ಧರಿಸಿ ವೇಷ ಮರೆಸಿಕೊಂಡು ಕೋಟೆಯ ಕಂದಕದ ಬಳಿ ನಿಂತಿರ್ತಾರೆ. ಯಾವಾಗ ಕೇತನ್ ಕಂದಕದತ್ತ ಮುಖ ಮಾಡಿ ನಿಲ್ತಾನೋ ನೋಡಿ, ಈ ಇಬ್ಬರು ಸೇರಿ ಹಿಂದಿನಿಂದ ಜೋರಾಗಿ ತಳ್ತಾರೆ. 100 ಅಡಿ ಆಳದ ಕಂದಕಕ್ಕೆ ಬಿದ್ದ ಕೇತನ್ ಸ್ಥಳದಲ್ಲೇ ರಕ್ತದ ಮಡುವಿನಲ್ಲಿ ಸಾವನ್ನಪ್ತಾನೆ. ಕೊಲೆ ಮಾಡಿದ ನಂತರ ಇಬ್ಬರು ತಮ್ಮ ಚಾಟ್ ಹಿಸ್ಟ್ರಿ ಮತ್ತು ರೀಸೈಕಲ್ ಬಿನ್ ಸೇರಿದಂತೆ ಪ್ರತಿಯೊಂದು ಡಿಜಿಟಲ್ ಸಾಕ್ಷ್ಯವನ್ನು ಡಿಲೀಟ್ ಮಾಡ್ತಾರೆ. ಇತ್ತ ಪ್ರಿಯಕರ ಚೇತನ್ ಚೌಧರಿ ಮತ್ತೊಂದು ಭೀಕರ ಪ್ಲಾನ್ ಮಾಡಿದ್ದ. ಕೊಲೆ ನಡೆದ ಜೂನ್ 18ರಂದು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5:40ರವರೆಗೆ ಅಂದ್ರೆ ಬರೋಬ್ಬರಿ 640 ನಿಮಿಷಗಳು ತನ್ನ ಫೋನ್ನ ಇಂಟರ್ನೆಟ್ ಆಫ್ ಮಾಡಿದ್ದ. ಅಷ್ಟೇ ಅಲ್ಲ, ಫೋನನ್ನ ತನ್ನ ಅಂಗಡಿಯಲ್ಲೇ ಇಟ್ಟು ಹೋಗಿದ್ದ. ಪೊಲೀಸರು ಲೊಕೇಶನ್ ಟ್ರ್ಯಾಕ್ ಮಾಡಿದ್ರೆ ತಾನು ಅಂಗಡಿಯಲ್ಲೇ ಇದ್ದೆ ಅಂತ ಸಾಬೀತುಪಡಿಸೋದಕ್ಕೆ ತನ್ನ ಕೆಲಸಗಾರನಿಗೆ ಫೋನ್ ಕೊಟ್ಟು ಬರುವ ಕರೆಗಳನ್ನ ರಿಸೀವ್ ಮಾಡೋದಕ್ಕೆ ಹೇಳಿದ್ದ. ಆದ್ರೆ ವಿಧಿಯ ಆಟ ನೋಡಿ, ಅದೇ 640 ನಿಮಿಷಗಳ ಆಫ್ಲೈನ್ ಸ್ಟ್ರಾಟಜಿ ಆತನಿಗೆ ಉರುಳಾಯಿತು. ಪೊಲೀಸರು ಇಷ್ಟು ಸುದೀರ್ಘ ಸಮಯ ಆತ ಡಿಜಿಟಲ್ ಜಗತ್ತಿನಿಂದ ಮಾಯವಾಗಿದ್ದನ್ನ ಕಂಡು ಅನುಮಾನಗೊಂಡು ತನಿಖೆ ತೀವ್ರಗೊಳಿಸಿದ್ರು. ಯಾವಾಗ ಕೆಲಸಗಾರನನ್ನ ತರಾಟೆಗೆ ತೆಗೆದುಕೊಂಡ್ರೋ ಆಗ ಸತ್ಯ ಹೊರಬಂತು. ಇನ್ನು ಪೊಲೀಸರು ಸಿಯಾ ಮತ್ತು ಚೇತನ್ನ ಕಾಲ್ ಡೀಟೇಲ್ ಪರಿಶೀಲಿಸಿದಾಗ ಶಾಕ್ ಕಾದಿತ್ತು. ಜನವರಿ 1ರಿಂದ ಜೂನ್ 18ರವರೆಗೆ ಅಂದ್ರೆ ಕೇವಲ 6 ತಿಂಗಳಲ್ಲಿ ಇವರಿಬ್ಬರು ಬರೋಬ್ಬರಿ 2004 ಬಾರಿ ಫೋನ್ನಲ್ಲಿ ಮಾತನಾಡಿದ್ರು. ದಿನಕ್ಕೆ ಸರಾಸರಿ 8ರಿಂದ 10 ಕರೆಗಳು, ಒಟ್ಟು 238 ಗಂಟೆಗಳ ಕಾಲ ಇಬ್ಬರೂ ಸಂಚು ರೂಪಿಸಿದ್ರು. ಕೊಲೆಯಾದ ನಂತರವೂ ಇವರ ನಡುವೆ ಮಾತುಕತೆ ನಡೆದಿತ್ತು. ಇಷ್ಟೆಲ್ಲ ಪ್ಲಾನ್ ಮಾಡಿದ ಸಿಯಾಳಿಗೆ ಒಂದು ಸಣ್ಣ ತಪ್ಪು ತೊಂದರೆ ಕೊಟ್ಟಿತ್ತು. ಕೇತನ್ ಹೆಣವಾಗಿ ಸಿಕ್ಕಾಗ ಇಡೀ ಅಗರ್ವಾಲ್ ಕುಟುಂಬ ಕಣ್ಣೀರಿಡ್ತಾ ಇದ್ರೆ ಸಿಯಾ ಮಾತ್ರ ಅತ್ಯಂತ ನಾರ್ಮಲ್ ಆಗಿ ಬಿಹೇವ್ ಮಾಡಿದ್ಲು. ಆಕೆಯ ಮುಖದಲ್ಲಿ ಕಿಂಚತ್ತೂ ದುಃಖ ಇರಲಿಲ್ಲ. ಅದನ್ನ ಕೇತನ್ ಸಹೋದರಿ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಅಂತ್ಯಕ್ರಿಯೆಯ ಸಮಯದಲ್ಲಿ ಸಿಯಾ ಕಣ್ಣೀರು ಹಾಕುವ ಬದಲು ಪೊಲೀಸರ ಜೊತೆ ಮುಂದಿನ ಪ್ರೊಸೀಜರ್ ಏನು ಅಂತ ಅತ್ಯಂತ ಜಾಗರೂಕತೆಯಿಂದ ಚರ್ಚಿಸ್ತಾ ಇದ್ರು. ಇದೇ ಅಗರ್ವಾಲ್ ಕುಟುಂಬಕ್ಕೆ ಆಕೆಯ ಮೇಲೆ ತೀವ್ರ ಅನುಮಾನ ಬರುವಂತೆ ಮಾಡಿತು. ಅವರು ನೀಡಿದ ದೂರಿನ ಮೇರೆಗೆ ಪೊಲೀಸರು ಸಿಯಾ ಮತ್ತು ಚೇತನ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಪ್ರಸ್ತುತ ಸಿಯಾ ತಂದೆ ಪ್ರವೀಣ್ ಗೋಯಲ್ ಮಗಳ ಬಂಧನದ ಶಾಕ್ನಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇತ್ತ ಚೇತನ್ ತಂದೆ ಬಾಬುಲಾಲ್ ಚೌಧರಿ, ನನ್ನ ಮಗ ಅಮಾಯಕ, ಶ್ರೀಮಂತರು ಸೇರಿ ನನ್ನ ಮಗನನ್ನ ಸಿಲುಕಿಸಿದ್ದಾರೆ. ಸಿಯಾಳೆ ತನ್ನನ್ನ ಬಚಾವ್ ಮಾಡಿಕೊಳ್ಳುವುದಕ್ಕೆ ನನ್ನ ಮಗನ ಹೆಸರನ್ನ ಹೇಳ್ತಿದ್ದಾಳೆ ಅಂತ ವಾದಿಸುತ್ತಿದ್ದಾರೆ. ಆದ್ರೆ ಲೋನ್ವಾಲಾ ಗ್ರಾಮೀಣ ಪೊಲೀಸ್ ಇನ್ಸ್ಪೆಕ್ಟರ್ ದಿನೇಶ್ ತಾಯಿಡೆ ಮತ್ತು ಪುಣೆ ಗ್ರಾಮೀಣ ಎಸ್ಪಿ ಸಂದೀಪ್ ಸಿಂಗ್ ಗಿಲ್ ನೇತೃತ್ವದ ಟೀಮ್ ಸದ್ಯ ಫಾರೆನ್ಸಿಕ್ ಲ್ಯಾಬ್ ಮೂಲಕ ಡಿಲೀಟ್ ಆಗಿರುವ ಚಾಟ್ಗಳನ್ನ ರಿಕವರಿ ಮಾಡ್ತಿದೆ. ಇಬ್ಬರ ವಿರುದ್ಧವೂ ಭದ್ರ ಸಾಕ್ಷ್ಯಗಳನ್ನ ಕಲೆ ಹಾಕ್ತಿದೆ. ಕೇವಲ 3 ವರ್ಷಗಳ ಕಾಲ ಸ್ವತಂತ್ರವಾಗಿ ತಿರುಗಾಡಲು ಪ್ರಿಯಕರನ ಜೊತೆ ಮದುವೆಯಾಗೋದಕ್ಕೆ ಹೂಡಿದ ಒಂದು ಕುತಂತ್ರದ ಸ್ಕೆಚ್ ಇಂದು ಒಬ್ಬ ಅಮಾಯಕ ಯುವಕನ ಪ್ರಾಣವನ್ನ ಬಲಿ ಪಡೆದಿದೆ. ಈತ ಪ್ರೀತಿಸಿದವರು 3 ವರ್ಷದ ಫ್ರೀಡಂ ಆಸೆಗೆ ಬಿದ್ದು ಈಗ ಜೀವಮಾನವಿಡೀ ಜೈಲು ಕಂಬಿ ಎನಿಸುವಂತಾಗಿದೆ. ಕ್ರೈಮ್ ಎಷ್ಟೇ ಜಾಣ್ಮೆಯಿಂದ ಮಾಡಿದ್ರೂ ಕಾನೂನಿನ ಕಣ್ಣಿನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದಕ್ಕೆ ಈ ಕೇಸ್ ಒಂದು ದೊಡ್ಡ ಉದಾಹರಣೆ. ಆದರೆ ಹೆತ್ತವರು ಕೂಡ ಈ ಘಟನೆಯ ಬಗ್ಗೆ ಯೋಚಿಸಬೇಕಾದ ಅವಶ್ಯಕತೆ ಇದೆ. ನಾವೇನು ಓಬಿರಾಯ್ನ ಕಾಲದಲ್ಲಿ ಇಲ್ಲ ಅಲ್ವಾ ವೀಕ್ಷಕರೇ? ಪ್ರೀತಿಸೋದು ಅಪರಾಧ ಅಲ್ಲ. ಮಕ್ಕಳಿಗೆ ಮದುವೆ ಮಾಡುವ ಮೊದಲು ಮಕ್ಕಳ ಇಷ್ಟ ಕಷ್ಟಗಳನ್ನ ಅರ್ಥ ಮಾಡಿಕೊಳ್ಳೋದು ಹೆತ್ತವರ ಕರ್ತವ್ಯ ಆಗಬೇಕು. ಇಲ್ಲಾಂದ್ರೆ ಮಕ್ಕಳು ಈ ರೀತಿ ಅಡ್ಡದಾರಿ ಹಿಡಿತಾರೆ. ಸಿಯಾಳ ತಂದೆ ತಾಯಿ ಒಮ್ಮೆ ನಿನಗೆ ಮದುವೆ ಓಕೆನಾ ಅಂತ ಕೇಳಿದ್ರೂ ಸಾಕಾಗಿತ್ತು. ಇವತ್ತು ಒಂದು ಹೆಣ ಬೀಳ್ತಾ ಇರ್ಲಿಲ್ವೇನೋ, ತಮ್ಮ ಮಗಳು ಇಂಟರ್ನ್ಯಾಷನಲ್ ನ್ಯೂಸ್ ಆಗ್ತಾ ಇರ್ಲಿಲ್ವೇನೋ, ಟ್ರೋಲ್ ಪೇಜ್ಗಳಿಗೆ ಆಹಾರ ಆಗ್ತಾ ಇರ್ಲಿಲ್ವೇನೋ. ಈ ಇಡೀ ಘಟನೆಯ ಬಗ್ಗೆ ನಿಮಗೇನನ್ಸುತ್ತೆ? ಮನೆಯವರ ತಪ್ಪ ಅಥವಾ ಆ ಯುವತಿಯ ಕ್ರೌರ್ಯನ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಕ್ರೈಮ್ ಕಥೆಯೊಂದಿಗೆ ಸಿಗೋಣ. ಧನ್ಯವಾದ.